ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡೋದು ಏನಿದೆ, ನಾವು ಬೀಳ್ತೀವಿ ಅಂತ ಹೇಳಿಲ್ಲಲ್ಲ, ನಮ್ಮ ನಿಲುವು ಹೇಳಿದ್ದೀವಿ ಅಂತೇಳಿ. ಆದರೂ ಕೂಡ ಪ್ರತಿಭಟನೆ ಮಾಡೋದು ಯಾಕೆ, ಅದರ ಅವಶ್ಯಕತೆ ಇಲ್ಲ ಅಂತ ರಾಮಲಿಂಗಾರೆಡ್ಡಿಯವರ ಹೇಳಿಕೆ ಇದೆ. CWRC ತೀರ್ಪನ್ನ CWMA ಎತ್ತಿ ಹಿಡಿದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕಾವೇರಿ ಕಣಿವೆ ಭಾಗದಲ್ಲಿ ಹೋರಾಟದ ಕಿಚ್ಚು ತೀವ್ರಗೊಂಡಿದೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇವತ್ತು ಕಾವೇರಿ ಕಣಿವೆ ಭಾಗದಲ್ಲಿ ಹೋರಾಟ ತೀವ್ರಗೊಂಡಿದೆ. ಆಸ್ ಎ ಜಲಸಂಪನ್ಮೂಲ ಸಚಿವರಾಗಿ ಏನ್ ಸ್ಟ್ಯಾಂಡ್, ಏನ್ ನಿರ್ಧಾರ ಕೈಗೊಂಡಿದ್ರು? ಸ್ಟ್ಯಾಂಡು ಯಾವತ್ತೂ ನಮ್ಮ ರಾಜ್ಯದ ಹಿತಾಸಕ್ತಿ ಪರವಾಗಿ ಇರುತ್ತೆ. ಮತ್ತು ವಿಪಕ್ಷಗಳ ನಾಯಕರನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ 3ನೇ ತಾರೀಕು. ಅವರೆಲ್ಲ ಏನು ಸಲಹೆ ಸೂಚನೆ ಕೊಡ್ತಾರೆ ಆ ಪ್ರಕಾರ ನಮ್ಮ ಸರ್ಕಾರ ತೀರ್ಮಾನ ತಗೊಳ್ಳುತ್ತೆ. ಈಗ ಸರ್ಕಾರ ಮುಂದಿರುವಂತದ್ದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವಂತದ್ದು ಅಥವಾ ಬೇರೆ ಏನಾದರೂ ಈಗ ನೀರು ಬಿಡ್ತೀರಾ? ವಿಪಕ್ಷದ ನಾಯಕರನ್ನ ಕರೆದುಬಿಟ್ಟು ನಾವೇ ಇಂಥ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಕ್ಕಾಗತ್ತಾ? ಅವರ ಸಲಹೆ ಸೂಚನೆ ತಗೊಳ್ಳೋದಕ್ಕೆ ನಾಳೆ ಕರೆದಿರೋದು. ಅದರಿಂದ ನಾವೇನು ಮಾಡ್ತೀವಿ ಅಂತ ನಾವು ಈಗ ಹೇಳಿದ್ರೆ ಸೂಕ್ತ ಅಲ್ಲ ಅದು. ಅದರಿಂದ ಅವರ ಬರಲಿ, 3ನೇ ತಾರೀಕು ಬರಲಿ, ಅವ್ರ ಸಲಹೆ ಕೊಡಲಿ, ಆಮೇಲೆ ನಾವು ಮಾಡೋಣ. ಅವ್ರ ಗೌರವ ಕೊಡಬೇಕಲ್ಲ ನಾವು. ಈಗ ನೀವು ನೋಡಿದ್ರು ವಿಪಕ್ಷದವರು ಆಹ್ವಾನ ಮಾಡಿದ್ದಾರೆ ಸರ್ವಪಕ್ಷ ಸಭೆಗೆ. ಅವ್ರು ಇವತ್ತು KRS ಬೃಂದಾವನ ಗಾರ್ಡನ್ ಮುತ್ತಿಗೆ ಹಾಕಕ್ಕೆ ಹೊರಟಿದ್ದಾರೆ. ಒಂದು ನಿಮಿಷ, ಈಗ ನಮ್ಮ ರಾಜ್ಯದ ಹಿತಾಸಕ್ತಿ ಅದು ನೀರಿನ ಬಗ್ಗೆ ಇರ್ಬೋದು, ಭಾಷೆ ಬಗ್ಗೆ ಇರ್ಬೋದು, ಅಥವಾ ನೆಲದ ಬಗ್ಗೆ ಇರ್ಬೋದು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಅಲ್ವಾ? ಇದರಲ್ಲಿ ರಾಜಕಾರಣ ಮಾಡೋಕ್ಕೆ ಹೋಗಬಾರ್ದು. ಅವರೇನು ಹೋಗಲ್ಲೋ, ನೆಸಿಟಿ ಏನು ಇರಲಿಲ್ಲ. ನಾವೇನು ನೀರು ಬಿಡ್ತೀವಿ ಅಂತ ಹೇಳಿದ್ದೀವ? ನಾವು ನೀರು ಬಿಟ್ಟಿಲ್ವಲ್ಲ ಅಲ್ವಾ? ನಿಮ್ಮೆಲ್ಲ ಸಲಹೆ ತಗೊಂಡು ಮುಂದಕ್ಕೆ ಹೇಗೆ ಹೋಗ್ಬೇಕು ಅನ್ನೋದಕ್ಕೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಬಂದು ಸಲಹೆ ಸೂಚನೆ ಕೊಡಿ ಅಂತ ಅವ್ರಿಗೆ ಮನವಿ ಮಾಡ್ತೀನಿ. KRS ಮುತ್ತಿಗೆ ಹಾಕಕ್ಕೆ ಕೊಟ್ಟಿರೋ ವಿಪಕ್ಷಗಳಿಗೆ ಏನ್ ಹೇಳ್ತೀರಾ ಸರ್? ಜಲಸಂಪನ್ಮೂಲ ಸಚಿವರು ಹೇಳಿದ್ನಲ್ಲ, ಅದೇನೆ. ಸೊ ಇದಿಷ್ಟು ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಹರಿ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.